ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಯಾರೆಲ್ಲ ಡ್ರೈವರ್ ಜಾಬ್ ಹುಡುಕ್ತಾ ಇದ್ದೀರಾ, ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದು ಬಂದು ಸರ್ಕಾರದ ಬಸ್ ಚಾಲಕ ಹುದ್ದೆ ಆಗಿದ್ದು, ಇದು ಸಂಪೂರ್ಣ ಹೊರಗುತ್ತಿಗೆ ಆಧಾರದಲ್ಲಿರುತ್ತದೆ. ಅಂದರೆ ಅವರು ಟೆಂಡರ್ ಏನು ಕೊಟ್ಟಿರ್ತಾರೆ ಗೌರ್ಮೆಂಟವರು, ಯಾರು ಟೆಂಡರ್ ತೊಗೊಂಡಿರ್ತಾರೋ ಅವರು ಟೆಂಡರ್ ಮುಗಿಯೋ ಗಂಟ ನೀವು ಬಸ್ ಚಾಲಕರಾಗಿ ಕಾರ್ಯನಿರ್ವಹಿಸಬಹುದು. ಯಾರ್ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಾ, ಅಂಥವರಿಗೆ ಇದು ಒಂದು ಒಳ್ಳೆಯ ಸುದ್ದಿನೇ ಅಂತ ಹೇಳ್ಬೋದು. ನೋಡ್ಬೋದು, ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೇಮಕಾತಿ 2024 ಅಂತೇಳಿದೆ. ಅದಕ್ಕೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಏನು ಎತ್ತು ಅಂತೇಳಿ, ಇದಕ್ಕೇನು ಟೆಸ್ಟು, ಡ್ರೈವಿಂಗ್ ಟೆಸ್ಟು ಅದು ಇದು ಏನೂ ಇರೋಲ್ಲ. ನಿಮ್ಮ ಹತ್ರ ಹೆವಿ ಲೈಸೆನ್ಸು ವಿತ್ ಬ್ಯಾಡ್ಜ್ ಇದ್ದರೆ ನಡೆಯುತ್ತೆ. ಪ್ಲಸ್ 7ನೇ ಕ್ಲಾಸ್ ಪಾಸ್ ಆಗಿರಬೇಕು. ನೀವು ನಿಮ್ಮದು ಆಧಾರ್ ಕಾರ್ಡು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕು, ಪ್ಲಸ್ 1-2 ಫೋಟೋ ಇವೆಲ್ಲ ಬೇಕಾಗ್ತದೆ. ಅದು ಡೀಟೇಲ್ ನಿಮ್ಗೆ ಏನೇನು ಮಾಹಿತಿ ಬೇಕಂತಂದರೆ ನಾನು ಇಲ್ಲಿ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ಫೋನ್ ನಂಬರ್ಗಳಿಗೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲಾಗಿ ತಿಳ್ಕೊಂಡು ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ನೀವು ಈ ಒಂದು ಜಾಬ್ಗೆ ಹೋಗ್ಬೋದು ಸ್ನೇಹಿತರೆ. ಇದು ನಿಮ್ಗೇನಾದ್ರು ಇದು ಬೇಕಾಗಿಲ್ಲ ಅಂತಂದರೆ ಕೆಲವರು ಭಾಳಷ್ಟು ಜನ ಜಾಬ್ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ ನಿಮ್ಮಿಂದ ಅವರಿಗೆ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಅವರಿಗೆ ಒಂದು ಕೆಲಸ ಸಿಕ್ಕಂಗೆ ಆಗುತ್ತೆ. ನೋಡೋಣ ಬನ್ನಿ ಸ್ನೇಹಿತರೆ, ಏನೇನು ಬೇಕು ಏನು ಎತ್ತು ಅಂತೇಳಿ ನಮ್ಗೆ ನಾನೆಲ್ಲ ಫೋನ್ ನಂಬರೆಲ್ಲ ಕೊಟ್ಟಿರ್ತೀನಿ. ಈ ಗೌರ್ಮೆಂಟವರು ಆಲ್ರೆಡಿ ಡ್ರೈವರ್ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ಟೆಂಡರ್ ಕೊಟ್ಟಿದ್ದಾರೆ. ಆ ಟೆಂಡರ್ ಮುಗಿಯೋ ಗಂಟ ನೀವು ಗೌರ್ಮೆಂಟ್ ಬಸ್ ಚಾಲಕರಾಗಿ ಕೆಲಸ ನಿರ್ವಹಿಸಬೇಕಾಗುತ್ತೆ. ಇದರದೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಯಾರು ಟೆಂಡರ್ ತೊಗೊಂಡಿರ್ತಾರೋ ಅವ್ರು ಮಾಡ್ತಾರೆ. ಬನ್ನಿ ನೋಡೋಣ. ಫೋನ್ ನಂಬರಲ್ಲಿ ಯಾವ ಪ್ಲೇಸಲ್ಲಿ ಡ್ಯೂಟಿಗಳು ಇದ್ದಾವೆ ಅಂತೇಳಿ ನೋಡ್ಬೋದು. ಬಸ್ ಚಾಲಕರು ಬೇಕಾಗಿದ್ದಾರೆ. NWKSRTC ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಬಸ್ ಚಾಲಕರು ಬೇಕಾಗಿದ್ದಾರೆ. ಎಲ್ಲಪ್ಪ ಅಂದರೆ ಇವು ಉತ್ತರ ಕನ್ನಡ ಶಿರ್ಸಿ ವಿಭಾಗ. ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಬಸ್ ಚಾಲಕರು ಬೇಕಾಗಿರ್ತಾರೆ. NWKSRTCಯಲ್ಲಿ ಶಿರ್ಸಿ, ಕುಮಟಾ, ಕಾರವಾರ, ಭಟ್ಕಳ, ಯಲ್ಲಾಪುರ, ಅಂಕೋಲಾ ಹಾಗೂ ಮುಡಗೋಡು. ಬೆಳಗಾವಿ ಡಿಸ್ಟಿಕಲ್ಲಿ ನೋಡಿ ಚಿಕ್ಕೋಡಿ ವಿಭಾಗದಾಗ ಚಿಕ್ಕೋಡಿ, ರಾಯಬಾಗ, ಅಥಣಿ, ನಿಪ್ಪಾಣಿ, ಸಂಕೇಶ್ವರ, ಹುಕ್ಕೇರಿ, ಗೋಕಾಕ್ ಈ ಮೇಲ್ಕಂಡ ಘಟಕಗಳಲ್ಲಿ ಹೆವಿ ಬ್ಯಾಚ್ ಹೊಂದಿರುವ 55 ವರ್ಷ ಒಳಗಿನ ನೋಡಿ ನಿಮ್ಮದು ಏಜು 55 ವಯಸ್ಸು ಇದ್ರೂ ಕೂಡ ನೀವು ಹೋಗ್ಬೋದು. 55 ಮೇಲೆ ಇದ್ದರೆ ಅವ್ರು ತೊಗೊಳ್ಳೋ, 55ಕ್ಕಿಂತ ಕೆಳಗಿರ್ಬೇಕು. ಅಂಥವ್ರಿಗೆಲ್ಲ ಯಾರ್ಯಾರು ಹೆವಿ ಬ್ಯಾಡ್ಜ್ ಮಾಡ್ಕೊಂಡಿರ್ತಾರೆ, ಒಂದು ಮಿನಿಮಮ್ ಒಂದು 7ನೇ ಕ್ಲಾಸ್ ಪಾಸ್ ಆಗಿದ್ರು ಪರವಾಗಿಲ್ಲ. ಅಂಥವ್ರಿಗೆಲ್ಲ ಇವರು ಜಾಬ್ ಕೊಡ್ತವ್ರೆ. ಇಲ್ಲಿ ಫೋನ್ ನಂಬರ್ಗಳು ಕೂಡ ಇದ್ದಾವೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ನೀವು ಕೆಲಸಕ್ಕೆ ಹೋಗ್ಬೋದು. ಗೌರ್ಮೆಂಟ್ ಬಸ್ ಚಾಲಕರು ಆಗ್ಬೋದು. ನೀವೇನಾದರೂ ಬಸ್ ಚಾಲಕರು ಆಗಬೇಕು ಅಂಥೇಳಿ ಅಂದ್ಕೊಂಡಿದ್ರು ನಿಮ್ಮ ಒಂದು ಆಸೆನ ಈಡೇರಿಸ್ಕೋಬೋದು ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ಏನೇನು ಕೇಳಿದ್ದಾರೆ ಅಂದರೆ 55 ವರ್ಷದ ಒಳಗಿನವರು ಫಿಸಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರದೊಂದಿಗೆ, ಅಂದರೆ ನೀವು ಫಿಸಿಕಲಿ ಎಲ್ಲ ಫಿಟ್ ಇದ್ದೀರಾ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೂಡ ಅವರು ಕೇಳಿದ್ದಾರೆ. ಆಸಕ್ತಿ ಇದ್ದ ವಾಹನ ಚಾಲಕರು ಕೂಡಲೇ ಬೇಕಾಗಿರುತ್ತಾರೆ. ನೋಡಿ ಯಾರು ಟೆಂಡರ್ ತೊಗೊಂಡಿದ್ದಾರೆ ಅಂದರೆ ಗಜಾನನ ಎಂಟರ್ಪ್ರೈಸಸ್ ಬೆಂಗಳೂರಿನವರು ಈ ಒಂದು ಟೆಂಡರ್ ತೊಗೊಂಡಿದ್ದಾರೆ. ಇಲ್ಲಿ ನೋಡಿ ಫೋನ್ ನಂಬರ್ ಕೊಟ್ಟಿದ್ದಾರೆ. ಹುಕ್ಕೇರಿಯಲ್ಲಿ ಯಾರಾದರೂ ಕೆಲಸ ನೋಡ್ತಾ ಇದ್ದೀರಿ ಅಂದರೆ ಹುಕ್ಕೇರಿ ಅವರು ಯಾರು ಇದ್ದರೆ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡಿ. ನಂಬರ್ ದೊಡ್ಡದು ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. 8849563662 ಇದು ಬಂದು ಹುಕ್ಕೇರಿ ಅವರಿಗೆ. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತದೆ. ಆಮೇಲೆ ಒಂದು ಬೆಳಗಾವಿಯಲ್ಲಿ ಯಾರು ನೋಡ್ತಾ ಇದ್ದೀರಾ, ಅಲ್ಲಿ ಯಾರು ಹೋಗ್ಬೇಕಂತ ಇದ್ದೀರಾ ನೀವು ಚಿಕ್ಕೋಡಿ ವಿಭಾಗದಾಗ ಬಂದು ನೋಡ್ಬೋದು. ಇಲ್ಲಿ ಮೊಬೈಲ್ ನಂಬರು 8848242832 ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಆಮೇಲೆ ಶಿರ್ಸಿ ವಿಭಾಗ, ಶಿರ್ಸಿಯಲ್ಲಿ ಯಾರು ಕೆಲಸ ನೋಡ್ತಾ ಇದ್ದೀರಾ ಅಂತಂದರೆ ನೀವು ನೋಡ್ಬೋದು ನಂಬರು 8848989091. ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಯಾರನ್ನು ನೀವು ಜಾಬ್ ಹುಡುಕ್ತಾ ಇದ್ದೀರಾ ಅಂತಂದರೆ ನೋಡ್ಬೋದು ನೀವು 8848989091.
92 888478909 ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೊನೆಯ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/8/2024 ಅಂಥೇಳಿ. ಸೊ 25/8/2024ಕ್ಕೆ ಲಾಸ್ಟ್ ಡೇಟ್ ಅಂತೇಳಿ ಹೇಳಿದ್ದಾರೆ. ಸೊ ಇಮಿಡಿಯೇಟಾಗಿ ನೀವು ಇದನ್ನು ಯಾರ್ಯಾರಿಗೆ ಅವಶ್ಯಕತೆ ಇದ್ದಿರೋದೋ ಅವರಿಗೆ ಈ ಒಂದು ಮಾಹಿತಿನ ಫಾರ್ವರ್ಡ್ ಮಾಡಿ ಇಮಿಡಿಯೇಟಾಗಿ ಅವ್ರಿಗೆ ತಿಳಿಸಿ. ಅಲ್ಲಿ ಫೋನ್ ನಂಬರ್ಗಳಿದ್ದಾವೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಂಡು ಏನೇನು ಡೀಟೇಲ್ ಬೇಕಾಗುತ್ತೆ, ಯಾವಾಗ ಡ್ಯೂಟಿಗೆ ಬರಬೇಕಾಗುತ್ತೆ, ಏನು ಇತ್ತು ಅಂತೇಳಿ ನಿಮಗೆಲ್ಲ ಡೀಟೇಲಾಗಿ ಹೇಳ್ತಾರೆ. ಇಲ್ಲಿ ಯಾವುದೇ ಟೆಸ್ಟು, ಡ್ರೈವಿಂಗ್ ಟೆಸ್ಟು, ಟ್ರ್ಯಾಕ್ ಟೆಸ್ಟು ಎಂಥದ್ದು ಏನೂ ಇರೋಲ್ಲ. ಸೊ ನಿಮ್ಮ ಹತ್ರ ಹೆವಿ ಲೈಸೆನ್ಸು ಪ್ಲಸ್ ಬ್ಯಾಡ್ಜ್ ತೊಗೊಂಡು ಇದ್ದರೆ ನೀವು ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಅವೆಲ್ಲ ತೊಗೊಂಡು ಡೀಟೇಲಾಗಿ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ಸೊ ಇದನ್ನು ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆಲ್ಲ ಫಾರ್ವರ್ಡ್ ಮಾಡಿ ಸ್ನೇಹಿತರೆ. ಜೊತೆಗೆ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ. ಹೀಗೆ ನಾನು ಈ ಥರ ಹೊಸ ಮಾಹಿತಿನ ನನ್ನ ಫೋನ್ ಚಾನಲ್ಲೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಅದಕ್ಕಾಗಿ ನೀವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳುತ್ತಾ, ಸೊ ಇದು ಒಂದು ಮಾಹಿತಿನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಈ ಒಂದು ಮಾಹಿತಿ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಿ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ನಾನು ಅದಕ್ಕೆ ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.